ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಬಹಳ ಅದ್ದೂರಿಯಾಗಿ ಶುರುವಾಗಿದೆ. ಕಳೆದ ಬಿಗ್ ಬಾಸ್ ಸೀಸನ್ಗಿಂತ ಈ ಸೀಸನ್ ಅರಮನೆ ಬಹಳ ಆಕರ್ಷಣೀಯವಾಗಿದೆ. ಇಷ್ಟೆಲ್ಲ ಅದ್ದೂರಿಯಾಗಿ ಶೋ ಮಾಡುವಾಗ ಅದಕ್ಕೆ ತಕ್ಕಂತೆ ಆಟವನ್ನು ಮುನ್ನಡೆಸೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈ ವಿಷಯ ಏಕೆಂದರೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಆಯ್ಕೆಯಾದ 19 ಸ್ಪರ್ಧಿಗಳಲ್ಲಿ ನಮ್ಮ ಮಂಗಳೂರಿನ ಪ್ರತಿಭೆ ಕೂಡ ಇದ್ದಾರೆ. ಅವರೇ ರಕ್ಷಿತಾ ಶೆಟ್ಟಿ. ಕರ್ನಾಟಕದಲ್ಲಿದ್ದ ಪ್ರತಿಯೊಬ್ಬ ಕನ್ನಡಿಗರಿಗೂ ಒಂದು ಆಸೆ ಇರುತ್ತೆ, ನಾನು ಬಿಗ್ ಬಾಸ್ಗೆ ಹೋಗಬೇಕು, ನನ್ನನ್ನು ಎಲ್ಲರೂ ಗುರುತಿಸಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರಿಗೆ ಮನದಲ್ಲಿ ಆಸೆ ಇತ್ತು, ಆದರೆ ಓರ್ವ ಮಿಡಲ್ ಕ್ಲಾಸ್ ಆದ್ದರಿಂದ ಆ ಕನಸು ಹಾಗೆಯೇ ಉಳಿದಿತ್ತು. ರಕ್ಷಿತಾ ಅವರು ಮೂಲತಃ ಮುಂಬೈಯವರಾಗಿದ್ದರಿಂದ ಅವರಿಗೆ ಕನ್ನಡ ಅಷ್ಟೊಂದು ಬರುತ್ತಿರಲಿಲ್ಲ. ಆದರೂ ಕನ್ನಡದಲ್ಲಿ ತುಂಬಾನೇ ಮೋಹವಿತ್ತು. ಮಂಗಳೂರಿಗೆ ಬಂದಾಗ ಕನ್ನಡದಲ್ಲಿ ಮಾತಾಡ್ತಿದ್ರು. ನಮ್ಮ ಕರ್ನಾಟಕದಲ್ಲಿ ಇರುವ ಕೆಲ ಜನರಿಗೆ ಕನ್ನಡ ಮಾತಾಡೋಕೆ ಇನ್ನೂ ಬರುವುದಿಲ್ಲ. ಅಂತಹದ್ರಲ್ಲಿ ಅವಳು ಕನ್ನಡ ಮಾತಾಡ್ತಾಳೆ ಅಂದರೆ ನಾವು ಬೆಂಬಲಿಸಬೇಕು. ಅವಳ ಟ್ಯಾಲೆಂಟ್ ನೋಡದೆ ಬಿಗ್ ಬಾಸ್ ಕೆಲವೇ ಗಂಟೆಗಳಲ್ಲಿ ಅವಳನ್ನು ಮನೆಯಿಂದ ಕಳಿಸಿದ್ದು ಖಂಡನೀಯ. ಅದೆಷ್ಟು ಆಸೆಗಳನ್ನು ಹೊತ್ತು ಬಿಗ್ ಬಾಸ್ ಮನೆಗೆ ಬಂದ ರಕ್ಷಿತಾಳನ್ನು ಕೆಲ ಗಂಟೆಗಳಲ್ಲಿ ಮನೆಗೆ ಮರಳಿಸಿದಾಗ ಆ ಮುಗ್ಧ ಮನಸ್ಸಿಗೆ ಎಷ್ಟು ಬೇಸರವಾಗಿರಬಹುದು. ಲಕ್ಷಾಂತರ ಕನ್ನಡಿಗರಿಗೆ ಸಂತಸ ತರುವ ಬಿಗ್ ಬಾಸ್ ಒಂದು ಹೆಣ್ಣು ಮಗುವಿನ ಮನಸ್ಸನ್ನು ನುಚ್ಚು ನೂರು ಮಾಡಿದ್ದು ಖಂಡಿತವಾಗಿಯೂ ಸರಿಯಲ್ಲ. ಅವಳು ಬಿಗ್ ಬಾಸ್ ಮನೆಗೆ ಬಂದಾಗಲೇ ನರ್ವಸ್ ಆಗಿದ್ದನ್ನು ಎಲ್ಲರೂ ಗಮನಿಸಿದ್ದಾರೆ. ಅದನ್ನು ಬಿಗ್ ಬಾಸ್ ಗಮನಿಸಿಲ್ಲವೇ? ನೀವು ಧೈರ್ಯ ತುಂಬಬೇಕೇ ಹೊರತು ತಕ್ಷಣ ಮನೆಯಿಂದ ಹೊರಗೆ ಕಳಿಸಬಾರದಿತ್ತು. ಕೇವಲ ಒಂದು ದಿನವಾದರೂ ಮನೆಯಲ್ಲಿ ಕೂರಿಸಬೇಕಿತ್ತು. ಬಿಗ್ ಬಾಸ್ ಮನೆಗೆ ಬಂದಿರುವ 18 ಸ್ಪರ್ಧಿಗಳನ್ನು ಪರಿಚಯವಿಲ್ಲದ ಕಾರಣ ಅವಳು ಮೌನಿಯಾಗಿದ್ದಳು. ಇಲ್ಲವಾದಲ್ಲಿ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಸ್ಪರ್ಧಿಯಾಗುತ್ತಿದ್ದಳು. ಅವರ ತಂದೆ ತಾಯಿಗೆ ಎಷ್ಟು ಬೇಸರವಾಗಿರಬಹುದು. ಏನೇ ಆಗಲಿ, ಈ ಒಂದು ತಪ್ಪು ಯಾವತ್ತಿಗೂ ಬಿಗ್ ಬಾಸ್ಗೆ ಒಂದು ಕಪ್ಪು ಚುಕ್ಕೆಯಾಗಿ ಕಾಣುತ್ತದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.